ಈಗ ರಜತ್ ಮತ್ತು ಚೈತನ್ಯ ವೈಲ್ಡ್ ಕಾರ್ಡ್ ಇಂದ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಹಳಬ್ರಿಗೆ ಚಾನ್ಸ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ, ಇಲ್ಲ ಹೊಸ ಯಾರು ಕೊಡಬೇಕು? ನನ್ನ ವೈಯಕ್ತಿಕ ಪ್ರಕಾರವಾಗಿ ಅವ್ರಿಗೆ ಹೆಂಗ್ ಕೊಟ್ಟಿದ್ದಾರೆ ಅಂತಂದ್ರೆ, ಈ ಸರಿ ಬಿಗ್ ಬಾಸ್ ಕಂಟೆಂಟರ್ಸ್ಗಳು ಒಬ್ರು ಸರಿ ಇಲ್ಲ. ಅವ್ರಿಬ್ರು ಬಂದು ಇನ್ನೊಂದು ಸ್ವಲ್ಪ TRP ಎತ್ತನ, ಬಿಗ್ ಬಾಸ್ ಮ್ಯಾಲ್ಗೆ ಎತ್ತನ ಅಂತ ಕಳಿಸಿದ್ದಾರೆ ಹೊರತು ಬಿಗ್ ಬಾಸ್ ಅವರು ಅವ್ರಿಗೆ ಗೆಲ್ಲೋದಿಲ್ಲ ಬಿಡಿ, ಅವ್ರು ಬರೋದು ಇಲ್ಲ. ಅವ್ರು ಬಿಗ್ ಬಾಸ್ ಅವ್ರಿಗೆ ಗೆಲ್ಸೋದಿಲ್ಲ. ಚೈತ್ರನೇ ಆಗಲಿ ರಜತ್ನೇ ಆಗಲಿ ಫೈನಲ್ಗೂ ಬರೋದಿಲ್ಲ. ಈ TRPಗೋಸ್ಕರ ಇವ್ರನ್ನ ರಜತ್ನೇ ಆಗಲಿ ಚೈತ್ರನೇ ಆಗಲಿ ಕಳಿಸಿದ್ದಾರೆ. ಸೊ ಯಾವಲ್ಲಿ ಒಬ್ರನ್ನ ಹೇಳ್ಕೊಡಂತವ್ರು ಒಬ್ರನ್ನ ಇದಾರೆ ಕಂಟೆಸ್ಟೆಂಟ್. ಗಿಲ್ಲಿ, ಅಶ್ವಿನಿ ಗೌಡ ಬಿಡ್ರಿ, ಇನ್ಯಾರು ಇದು ಯಾರನ್ನ ಎಲ್ಲ ಸಪ್ಪೆ ಹೊರಗಡೆ ಎಲ್ಲ ಪಬ್ಲಿಕ್ ಹೇಳ್ತಾರೆ ಗಿಲ್ಲಿ ಒನ್ ಮ್ಯಾನ್ ಶೋ, ಬಿಗ್ ಬಾಸ್ ಅಂದ್ರೆ ಒನ್ ಮ್ಯಾನ್ ಶೋ ಆಗಿತ್ತು. ಗಿಲ್ಲಿನ ತುಳಿಯೋಕ್ಕೋಸ್ಕರ ರಜತ್ ಮತ್ತೆ ಚೈತನ್ಯ ಇಲ್ಲ TRPನೇ ಇರ್ಲಿಲ್ಲ ಅಲ್ಲಿ. ಅವ್ರು ಏನು ಹೇಳ್ಕೋಬಹುದು, ಬಿಗ್ ಬಾಸ್ ಅವರು TRPನೇ ಇರ್ಲಿಲ್ಲ. ಯಾರು ನೋಡೋರೆ ಜನ ಕಮ್ಮಿ ಆಗ್ಬಿಟ್ಟಿದ್ರು ಈ ಸರಿ. ಕಂಟೆಸ್ಟೆಂಟ್ಗಳು ಒಬ್ರು ಸರಿ ಇಲ್ಲ. ಅದಕ್ಕೋಸ್ಕರನೇ ಇವ್ರಿಗೆಲ್ಲ ಈ ರಜತ್ ಆಗಲಿ, ಚೈತ್ರ ಗೌಡ ಆಗಲಿ, ಮಂಜಣ್ಣ ಆಗಲಿ ಒಂದು ವಾರ ಬಂದು ಇದ್ದು ಹೋಗಿ ಸ್ವಲ್ಪ ಮ್ಯಾಲ್ಗೆ ಎತ್ತೋಣ ಅಂತ ಇವ್ರು ಕಳಿಸಿದ್ದಾರೆ ಒಳಗಡಿಕೆ. ಅಷ್ಟೇ, ಇನ್ನೇನಿಲ್ಲ. ನೋಡಿದ್ರ ನೀವು? ನೋಡಿದೀವಿ ಸರ್. ಅದಕ್ಕೆ ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್? ಅದ್ರಾಗೆಲ್ಲ ಚೆನ್ನಾಗಿ ಆಡ್ತಾ ಇದ್ರು, ಒಳ್ಳೆ ಫೈಟ್ ಇತ್ತು, ಎಲ್ಲ ಇತ್ತು, ಕಂಡಕ್ಟರ್ಗಳು ಚೆನ್ನಾಗಿದ್ರು. ಇದ್ರಲ್ಲಿ ಒಬ್ರಿಂದ ಸರಿಯಾಗಿ ಇಲ್ವಲ್ಲ ಸರ್. ಏನು ಮೈಂಡ್, ಮಾಸ್ಟರ್ ಮೈಂಡ್ ಅಥವಾ ಏನೋ ಒಂದು ಕ್ರಿಯೇಟಿವ್ ಆಗಿ ಏನೋ ಮಾಡ್ತಾ ಇಲ್ಲ. ಹೌದು, ನಾವು ದ್ರೋಣ್ ಪ್ರತಾಪ್ ನೋಡಿ, ಮತ್ತೆ ಇನ್ನೊಬ್ಬ ದ್ರೋಣ್ ಪ್ರತಾಪ್ ಮತ್ತೆ ವಿಶ್ವದ ಪಾಠ ಮಾಡ್ತಾ ಇದ್ರಲ್ಲ ವಿನಯ್ ಪ್ರತಾಪ್ ಹೆಂಗ್ ಇದು ಮಾಡ್ತಾ ಇದ್ರು. ಇದ್ರಲ್ಲಿ ಸುಖಾಲಿ ಆಗ್ಲಿ, ನಮ್ಮ ಕೋಲಾರದವರು ಹೊರ್ತೂರ್ ಆಗ್ಲಿ, ಅವರೆಲ್ಲ ಹೆಂಗಿದ್ರು ಆ ತರ ಒಬ್ರು ಇದಾರೆ ಸರಿ ಕಂಡಕ್ಟರ್ಗಳು. ಹಾ ಅಲ್ವಾ, ಎಲ್ಲ ಚೆನ್ನಾಗೇ ಇತ್ತು, ಎಲ್ಲಾ ಸೀಸನ್ ಚೆನ್ನಾಗೇ ಇತ್ತು. ನಮ್ಮ ಅಕುಲ್ ಬಾಲಾಜಿ ಅವರು, ನಮ್ಮ ಇವರು ವಿಜಯ್ ರಾಘವೇಂದ್ರ ಸರ್ ಅವ್ರಿಗೆ, ಲೋಕೇಶ್ ಅವ್ರ ಮಗ ಅವ್ರಿಗೆ ಎಲ್ಲ ಚೆನ್ನಾಗಿತ್ತು. ಈ ಸೀರೆ ಎಲ್ಲ ಡಮ್ಮಿ ಕ್ಯಾಂಡಿಡೇಟ್ಗಳು ಹಾಕ್ಬಿಟ್ಟು ಎಲ್ಲ TRP ಇಲ್ಲ ಅಂತ ನಮ್ಮ ಸುದೀಪ್ ಸರ್ ಹೇಳ್ಬೋದು. ನಮ್ಮ ಸುದೀಪ್ ಸರ್ ಅಭಿಮಾನಿನೇ ನಾವು, ಅವ್ರ ಕೈ ಮುಗಿದೆ ಹೇಳ್ತೀನಿ. TRP ಎಲ್ಲರಿಗಿಂತ ಜೋರಾಗೈತೆ ಅಂತ ಹೇಳ್ಬೋದು. ಖಂಡಿತ ಇಲ್ಲ ಸರ್. ನೀವು ಅದಕ್ಕೋಸ್ಕರನೇ ರಜತ್ನ ಚೈತ್ರನ ಕಳ್ಸ್ಕೊಟ್ಟಿದ್ದೀರಿ. ಅವ್ರು ಬಂದು ಏನು ಮಾಡ್ತಾರೋ, ಇನ್ನು ಒಂದು ವಾರ ಆಗಿದೆ ಬಂದು. ಅವ್ರು ಯಾಕೋ ಸೈಲೆಂಟ್ ಆಗಿದ್ದಾರೆ, ಎಲ್ಲೂ ತೋರಿಸ್ತಾ ಇಲ್ಲ. ಅವ್ರು ಹೋದ್ ಸರಿ ಆಟ ಆಡಿದ್ದು ಇನ್ನೂ ಆಟ ಆಡ್ತಾ ಇಲ್ಲ. ರಜತ್ ಆಗಲಿ, ನಮ್ಮ ಚೈತ್ರ ಆಗಲಿ ಇನ್ಮೇಲೆ ಏನು ಮಾಡ್ತಾರೋ, ಎಲ್ಲಿಗೆ ತಗೊಂಡು ಹೋಗ್ತಾರೋ, ಯಾರು ವಿನ್ ಆಗ್ತಾರೋ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಎರಡು ಕೈ ಇದ್ದಿರ್ತಾರೆ. ಈ ಕಡೆ ಅಶ್ವಿನಿ ಇರ್ತಾರೆ, ಈ ಕಡೆ ಗಿಲ್ಲಿ ಇರ್ತಾರೆ. ಥರ್ಡು ರಕ್ಷಿತಾ, ಇಲ್ಲ ಅಂದ್ರೆ ರಘು. ಮೊನ್ನೆ ರಜತ್ ಈಗ ಬರೀ ಗಿಲ್ಲಿ ಕಾಮಿಡಿ ನಗ್ತಾ ಇದ್ದಾರೆ, ಆಟನೇ ಆಡ್ತಾ ಇಲ್ಲ ಅಂತ ಹೊರಗಡೆ ಟ್ರೋಲ್ ಮಾಡ್ತಾ ಇದ್ದಾರೆ. ಒಂದು ರಜತ್ ಉರ್ತದೆ ಬೇಡ, ನಕ್ಕಿ ಸಾಯಿಸ್ತೇನೆ ಅಂತ ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ. ರಜತ್ ಮುಂದೆ ಗಿಲ್ಲಿ ಎಲ್ಲಿ ಸರ್? ರಜತ್ ಮುಂದೆ ಗಿಲ್ಲಿ ಏನು ಇಲ್ಲ. ಅದೇ ಗಿಲ್ಲಿ ಜೊತೆ ಸೇರ್ಬಿಟ್ಟು ಕಾಮಿಡಿ ಆಗ್ಬಿಡ್ತಾರೆ ಅಂತ ರಜತ್ ಹೇಳಕ್ಕಾಗಲ್ಲ. ಅವರು ಒಳ್ಳೆಯವರು, ಅವರು ಒಂದು ಆತ್ಮ ಚೆನ್ನಾಗಿದೆ. ಅವರು ಕಾಮಿಡಿಗೂ ಆಗ್ಬಿಡ್ಬೋದು. ಗಿಲ್ಲಿ ಜೊತೆ ಸೇರ್ಕೊಂಡು ರಜತ್ ಅವರು ಆದ್ರೂ ಆಗ್ಬಿಡ್ಬೋದು, ಹೇಳಕ್ಕಾಗಲ್ಲ. ಅವರು ಫೈಟ್ ಕೊಡ್ಲಿ ಅಂತ ಕರ್ಸಿದ್ದಾರೆ. ಅವರೆಲ್ಲ ಬರೋದಿಲ್ಲ. ಅವರೆಲ್ಲ ರಜತ್ ಇರಲ್ಲ, ಅವರೆಲ್ಲ ಟಾಪ್ 5-6 ಬರೋದಿಲ್ಲ. ಅವ್ರು ಹೋಗ್ತಾ ಇರ್ತಾರೆ. ಅವರು ಸುಮ್ಮನೆ ಕರ್ಸಿದ್ದಾರೆ ಅಷ್ಟೇ.